ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಧನುರ್ಮಾಸ ಪೂಜೆಯ ಮಹತ್ವನ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೆಂಬರ್ 16ನೇ ತಾರೀಕು ಆರಂಭವಾಗುವ ಈ ಧನುರ್ಮಾಸ ಜನವರಿ 14ನೇ ತಾರೀಕು ಮುಗಿಯುತ್ತದೆ. ಈ ಒಂದು ಧನುರ್ಮಾಸದ ವಿಶೇಷತೆ ಏನು? ಈ ಧನುರ್ಮಾಸದಲ್ಲಿ ಯಾವ ರೀತಿಯಾಗಿ ಭಗವಂತನ ಆರಾಧನೆ ಮಾಡಬೇಕು? ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ, ಯಾರಿಗೆ ಮದುವೆ ಭಾಗ್ಯ ಅನ್ನೋದು ಕೂಡಿ ಬಂದಿರೋದಿಲ್ಲ, ಯಾರು ದರಿದ್ರವಂತರಾಗಿರುತ್ತಾರೆ, ಅದೃಷ್ಟ ಅನ್ನೋದೇ ಇರುವುದಿಲ್ಲ, ಜೀವನದಲ್ಲಿ ಏಳಿಗೆ ಅನ್ನೋದು ಇರುವುದಿಲ್ಲ, ಅಂಥವರು ಭಗವಂತನಿಗೆ ಹತ್ತಿರ ಆಗೋಕ್ಕೆ ಯಾವ ಕೆಲಸಗಳನ್ನು ತಪ್ಪದೇ ಮಾಡಬೇಕು? ಈ ಒಂದು ಮಾಸದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು? ಶಿವ, ವಿಷ್ಣು ಹಾಗೂ ದೇವಿಯ ಅನುಗ್ರಹಕ್ಕಾಗಿ ಯಾವೆಲ್ಲ ಕೆಲಸಗಳನ್ನು ಈ ಮಾಸದಲ್ಲಿ ಮಾಡಬೇಕು ಎಂದು ತಿಳ್ಕೊಳ್ಳೋಣ ಬನ್ನಿ. ಯಾರಿಗೆ ಮದುವೆ ಭಾಗ್ಯ ಇರುವುದಿಲ್ಲ ಅಂಥವರು ಕಾತ್ಯಾಯಿನಿ ವ್ರತಾಚರಣೆ ಮಾಡಿದರೆ ಇಷ್ಟಪಟ್ಟ ವರ ಅಥವಾ ಉತ್ತಮ ವರ ಪ್ರಾಪ್ತಿಯಾಗುತ್ತದೆ. ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ ಅಂಥವರು ಧನುರ್ಮಾಸ ಪೂಜೆ ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧ ನೀರಿನಿಂದ ಸ್ನಾನ ಮಾಡಿ ಹಣೆಗೆ ವಿಭೂತಿ ಧರಿಸಿ ಪ್ರತಿನಿತ್ಯ ಶಿವನ ದೇವಾಲಯಕ್ಕೆ ಹೋಗಿ ಆರಾಧನೆ ಮಾಡುವುದರಿಂದ ಈ ಜನ್ಮದಲ್ಲಿ ಕೋರಿಕೊಂಡ ಬೇಡಿಕೆ ಈಡೇರುತ್ತದೆ, ಮೋಕ್ಷ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ. ಈ ಒಂದು ವಿಶೇಷ ಧನುರ್ಮಾಸದಲ್ಲಿ ದೇವಿಯ ಆರಾಧನೆ ಕೂಡ ಮಾಡಬಹುದು. ಧನುರ್ಮಾಸದ ಅಷ್ಟೂ ದಿನಗಳ ಕಾಲ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯೆಲ್ಲ ಮುಗಿಸಿಕೊಂಡು ಲಲಿತ ಸಹಸ್ರನಾಮ ಪಠಿಸಿದರೆ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇಷ್ಟ ದೇವರ ಆರಾಧನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಭಗವಂತನ ಸೇವೆ ಮಾಡಿಕೊಳ್ಳಬೇಕು. ಈ ಧನುರ್ಮಾಸದಲ್ಲಿ ಅಷ್ಟೂ ದಿನಗಳು ಕೂಡ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಮಾಂಸಾಹಾರವನ್ನು ಸೇವಿಸಬಾರದು. ಈ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡುವುದಿಲ್ಲ, ಬದಲಾಗಿ ದೇವತಾ ಕಾರ್ಯಗಳು. ಈ ಒಂದು ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡಿದರೆ ಸರ್ವ ಪಾಪಗಳು ಕಳೆದು ಗರ್ವ ಸುಖಗಳು ಪ್ರಾಪ್ತಿಯಾಗುತ್ತೆ. ಈ ಒಂದು ವಿಶೇಷ ಧನುರ್ಮಾಸದ ಪೂಜೆ ದರಿದ್ರ ಭಕ್ತರನ್ನು ಕೂಡ ಅದೃಷ್ಟವಂತರನ್ನಾಗಿ ಮಾಡುತ್ತೆ. ಈ ಮಾಸದಲ್ಲಿ ಭೂಮಿ ಖರೀದಿ ಮಾಡುವುದು, ಮನೆ ಬದಲಾವಣೆ ಮಾಡುವುದು, ಗೃಹ ಪ್ರವೇಶಗಳು, ಮದುವೆ ಕಾರ್ಯಗಳು ಮಾಡಬಾರದು. ಹಿಂದೂ ಧರ್ಮದಲ್ಲಿ ಕಾರ್ಮಾಸ ಅಥವಾ ಧನುರ್ಮಾಸವನ್ನು ಆಧ್ಯಾತ್ಮಿಕ ಮಹತ್ವವುಳ್ಳ ಮಾಸವೆಂದು ಹೇಳಲಾಗುತ್ತೆ. ಈ ಧನುರ್ಮಾಸವು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ನಡೆಯುತ್ತದೆ. 30 ದಿನಗಳ ಕಾಲ ಇರುವ ಈ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತೆ. 30 ದಿನಗಳ ಅವಧಿಯಲ್ಲಿ ಜನರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆಯುತ್ತಾರೆ. ಸಾಕ್ಷಾತ್ ಶ್ರೀಕೃಷ್ಣನು ನಾನು ಮಾರ್ಗಶಿರ ಮಾಸ ಎಂದು ಹೇಳಿಕೊಂಡಿದ್ದಾನೆ. ಅಂತಹ ಅದ್ಭುತವಾದ ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸುತ್ತಾ ಭಗವಂತನನ್ನು ಆರಾಧನೆ ಮಾಡಿದರೆ ಸರ್ವ ಕಷ್ಟಗಳು, ಸರ್ವ ಪಾಪಗಳು ಕಳೆದು ಪುಣ್ಯಫಲ ಎಂಬುದು ವೃದ್ಧಿಯಾಗುತ್ತೆ. ಇಂತಹ ಧನುರ್ಮಾಸ ಬಗೆಗಿನ ಮಾಹಿತಿ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.